ದಂಪತಿಯ ಮೇಲೆ ಸಾಕು ಮಗನಿಂದಲೇ ಹಲ್ಲೆಗೆ ಯತ್ನವನ್ನ ಮಾಡಲಾಗಿರುವಂತ ಘಟನೆ ನಡೆದಿದೆ. ಬೆಳಗಾವಿಯ ಗೋಕಾಕ್ನ ಬಡಿಗವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ತನ್ನ ಹೆಸರಿಗೆ ಜಮೀನು ಬರೆಯುವಂತೆ ತಂದೆ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಬೆಳಗಾವಿಯ ಗೋಕಾಕ್ನ ಬಡಿಗವಾಡ ಗ್ರಾಮದಲ್ಲಿ ಘಟನೆ ನಡೆದಿದೆ. ತನ್ನ ಹೆಸರಿಗೆ ಜಮೀನು ಬರೆಯುವಂತೆ ತಂದೆ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಸಾಕು ಮಗ ಸಂಜು ಎಂಬಾತನಿಂದ ತಂದೆಯ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಸಾಕು ಮಗ ಆತನಿಗೆ ಇದ್ದಂಥ ಮಗು ಅಲ್ಲ, ಸಾಕೊಂಬಂದಿದ್ರು. ಆತನೇ ಈಗ ಹಲ್ಲೆಯನ್ನು ಮಾಡಿದ್ದಾನೆ. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಸಂಬಂಧಿಕರ ಮಗುವನ್ನ ದತ್ತು ತಗೊಂಡು ಸಾಕ್ತಾ ಇದ್ರು. ಜಮೀನು ಕೊಡುವಂತ ವಿಚಾರಕ್ಕೆ ಜಗಳ ತೆಗೆದು ಹಲ್ಲೆಗೆ ಯತ್ನ ಮಾಡಲಾಗಿದೆ. ಇದಕ್ಕೆ ವಿರೋಧಿಸಿದ್ದಂತ ಸಾಕು ತಂದೆ ಲಕ್ಕಪ್ಪ ಪಾವಾಡಿಗೆ ಕಿರುಕುಳವನ್ನ ಕೊಡಲಾಗಿದೆ. ಕಳೆದ 1 ತಿಂಗಳ ಹಿಂದೆ ನಡೆದಂತ ಗಲಾಟೆ ವಿಡಿಯೋ ಈಗ ವೈರಲ್ ಆಗಿದೆ. ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದೆ. ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಸಾಕು ತಂದೆಯ ಮೇಲೇನೆ ಹಲ್ಲೆಯನ್ನ ಮಾಡಲಾಗಿದೆ. ಗುದ್ಲಿ, ಹಾರೆ, ದೊಣ್ಣೆ ಇದೆಲ್ಲವನ್ನು ಕೂಡ ಇಟ್ಕೊಂಡಿದ್ದಾರೆ. ಜಗಳ ಆಡುವಂತ ಸಂದರ್ಭದಲ್ಲಿ ತನ್ನ ಹೆಸರಿಗೆ ಆಸ್ತಿಯನ್ನ ಬರೆಸಿಕೊಳ್ಳುವಂತಹ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಅವಾಗಲೇ 3 ಗಂಟೆ ನ್ಯೂಸಲ್ಲಿ ಒಂದು ತೋರಿಸ್ತಾ ಇದ್ವಿ ನಾವು. ತನ್ನ ಅಪ್ಪನನ್ನೇ ಮಗಳು ಸಾಯಿಸಿದ್ದಾಳೆ. ಅಮ್ಮ ಸುಪಾರಿ ಕೊಟ್ಟಿದ್ಲು, ಅದಕ್ಕೆ ಪ್ರಿಯಕರನ ಜೊತೆ ಸೇರಿಕೊಂಡು ಅಪ್ಪನನ್ನೇ ಕೊಲೆ ಮಾಡಿದ್ಲು ಮಗಳು. ಇದು ಮತ್ತೊಂದು ರೀತಿಯಾದಂಥ ಪ್ರಕರಣ. ಸಾಕು ಮಗ ತಂದೆಯನ್ನ ಕೊಲೆ ಮಾಡ್ಲಿಕ್ಕೆ ಹೋಗಿದ್ದಾನೆ. ಅದು ವೃದ್ಧ ದಂಪತಿಯ ಮೇಲೆ ಮಗ ಹಲ್ಲೆ ಮಾಡಿರುವಂಥದ್ದು. ವೃದ್ಧರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗಿದ್ದಾನೆ. ಇನ್ಯಾವ ಪೌರುಷವನ್ನ ತೋರಿಸ್ಲಿಕ್ಕೆ ಹೋಗಿದ್ದಾನೆ ಇವನು. ಸಾಕು ಮಗ ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸಂಬಂಧಿಕರ ಹುಡುಗನನ್ನ ಕರ್ಕೊಂಬಂದು ಸಾಕಿದ್ರು. ಇವತ್ತು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಾದ್ರೂ ಇವನು ಕರ್ಕೊಂಬಂದು ಸಾಕುದ್ವು ಅನ್ನುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ. ಸಾಕು ಮಗ ಜಮೀನಿಗೋಸ್ಕರ ಈ ಗಲಾಟೆ ಆಗಿರೋದು, ಜಮೀನಿಗೋಸ್ಕರ ಹಲ್ಲೆಯನ್ನ ಮಾಡಿರೋದು ವೃದ್ಧ ದಂಪತಿ ಮೇಲೆ. ಅವರನ್ನು ತೋರಿಸ್ತಾ ಇದೀವಿ ನಿಮ್ಗೆ. ಒಂದ್ ಕಡೆ ದೂರು ಪ್ರತಿ ದೂರು ಎರಡೂ ಕೂಡ ಆಗಿದೆ. ಈಗಿನ ಕಾಲದಲ್ಲಿ ಹೆಣ್ಣು ಹೊನ್ನು ಮಣ್ಣಿಗೋಸ್ಕರ ಏನು ಮಾಡ್ಲಿಕ್ಕಾದ್ರೂ ರೆಡಿ ಇದ್ದಾರೆ ಜನ. ಗಲಾಟೆಯ ದೃಶ್ಯಾವಳಿಗಳು ಸರಿಯಾಗಿದೆ. ಆ ದೃಶ್ಯಾವಳಿಗಳಿಗೆ ಈಗ ಆಲ್ರೆಡಿ ಪೊಲೀಸರಿಗೆ ಕೊಡಲಾಗಿರುವಂಥದ್ದು. ಆ ದೃಶ್ಯಾವಳಿಗಳನ್ನ ಹಲ್ಲೆ ಮಾಡಿರುವಂಥದ್ರ ಬಗ್ಗೆ ದೊಣ್ಣೆ ಎಲ್ಲ ಇಟ್ಕೊಂಡಿದ್ದಾರೆ, ಹಾಗೆ ಗುದ್ಲಿ ಎಲ್ಲ ಇಟ್ಕೊಂಡಿರುವಂಥದ್ದು. ಗನ್ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಅಲ್ಲಿ ಗನ್ ಇಟ್ಕೊಂಡಿದ್ದಾನೆ ನೋಡಿ ನಿಮ್ಗೆ. ಒಬ್ಬ ಅಲ್ಲಿ ಗನ್ ಇಟ್ಕೊಂಡಿದ್ದಾನೆ. ಗನ್ನು ರಕ್ಷಣೆ ಕೊಟ್ರೆ ಇವ್ರು ಹೊಡೆದಾಕೊಡೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಗನ್ನನ್ನ ತೆಗೆದಂತ ಸಂದರ್ಭದಲ್ಲಿ ಆ ಗನ್ ಲೈಸೆನ್ಸ್ ಕೂಡ ರದ್ದು ಮಾಡುವಂತ ಸಾಧ್ಯತೆ ಇರುತ್ತೆ. ಕೆಲವರು ಹಂದಿ ಹೊಡಿಲಿಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ನಾಡ ಬಂದೂಕು ಅಂತ ಕಾಣಿಸುತ್ತೆ. ಅದು ನಾಡ ಬಂದೂಕನ್ನ ಇಟ್ಕೊಂಡಿದ್ದಾನೆ ಒಬ್ಬ ಹುಡುಗ, ಮತ್ತೊಬ್ಬ ಗುದ್ಲೆ ಇಟ್ಕೊಂಡಿದ್ದಾನೆ, ಇನ್ನೊಬ್ಬ ಹಾರೆ ಇಟ್ಕೊಂಡಿದ್ದಾನೆ, ಇನ್ನೊಬ್ಬ ದೊಣ್ಣೆ ಇಟ್ಕೊಂಡಿದ್ದಾನೆ. ವೃದ್ಧರ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ಲಕ್ಕಪ್ಪ ಭೀಮಪ್ಪ ಪಾವಡಿ ಇದಾರಲ್ಲ, ಹಲ್ಲೆಗೆ ಒಳಗಾದಂಥವರು, ಅವರ ಪತ್ನಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲವ್ವ ಅವರು. ನಮಸ್ಕಾರ ಮಲ್ಲವ್ವ ಅವರೇ. ನಮಸ್ಕಾರ ಸರ್. ನಿಮ್ಮ ಮೇಲೂ ಹಲ್ಲೆ ಆಯ್ತಾ? ಹ್ಞೂನ್ರಿ. ಹೇಗಿದ್ದೀರಾ? ಹೇಗಿದ್ದೀರಾ ನೀವೀಗ? ಈಗ 2 ದಿವಸ ಆತ್ರಿ ದವಾಖಾನಿಂದ ಅಡ್ಮಿಟ್ ಇದ್ದುರಿ. 22 ದಿನ ಅಡ್ಮಿಟ್ ಇದ್ದುರಿ ಸರ್. ಯಾವಾಗ ಗಲಾಟೆ ಆಗಿದ್ದು ಮಲ್ಲವರೇ? ಗಲಾಟೆ ರೀ ದೀಪಾವಳಿಕ್ಕಿಂತ ಮೊದಲ್ರಿ. ಹಾ, ದೀಪಾವಳಿಕ್ಕಿಂತ ಮೊದಲು ಗಲಾಟೆ ಆಗಿತ್ರಿ.
ಹಾ ಗಲಾಟೆ ಆದ್ರ ರೀ ಸರ್ ಅದೇನಾತಂದ್ರ ರೀ ನಮ್ದ ಹೊಲನ 1 ಎಕರೆ ಐತ್ರಿ ಸರ್. ಹ್ಮ್ 1 ಎಕರೆ ಹೊಲ ಇದ್ರ ರೀ ಅದೇನಾಗೈತೆ ಅಂದ್ರ ರೀ ನಮ್ಮ ಹಿರಿಯರಿ ಅವ್ರ ಚಿಗೋಣ ಮಾಮಾಗ ಬರ್ಕೊಟ್ಟಿದ್ರಿ. ಹ್ಮ್ ಬರ್ಕೊಟ್ಟಿದ್ರಿ ಅದ ಒಂದು ಸಿಲಾಪ್ ಮಣಿ ಹಾಕೇನ್ರಿ ಅದ್ರಾಗ ರೀ. ಹ್ಮ್ ಸಿಲಾಪ್ ಮಣಿ ಹಾಕಿದ್ರಿ ನಾವ. ಹಾ ಆ ಸಿಲಾಪ್ ಮಣಿ ರೀ ಅದನ್ನು ಬಿಟ್ಟು ಹೋಗತ್ತೇಳಿ ಇದಕ್ಲೆ ಒಂದ್ ಬಡ್ದದ್ರಿ ಈಗ 3 ವರ್ಷ ಹಿಂದ್ರಿ. ಹ್ಮ್ ಅವಾಗೂ ಹಿಂಗ ಅಡ್ಮಿಟ್ ಆಗಿ ಇದನ್ನಾಗಿ ಕೇಸ್ FIR ಹರಿದು ಕೋರ್ಟಿಗೆ ಕಳಿಸಿರ್ರಿ. ಹಾ ಕೋರ್ಟ್ ಕಳಿಸಿರಿ ಅದನ್ನ ಮನ್ಯಾಗಿಂದ ನಮ್ಮನ್ನ ಇದನ್ನ ಮಾಡಿಕಿರಿಂದ ಅದ ಮನ್ಯಾಗ ನಾವು ಇದ್ರಿ ಅವರು ಇದ್ರಿ. ಅವನ್ನ ನೀವೇ ಸಾಕೊಂಡು ಬಂದಿದ್ರಾ ಮಲ್ಲವ್ವ ಅವ್ರೆ? ಏರಿ ಸಾಕು ಮಗ ಆತನೇ ಅಲ್ಲೇ ಮಾಡಿದ್ದಲ್ವಾ? ಏನ್ ಅವನ ಹೆಸರು? ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ ನೀವು? ಅವನ್ರಿ ಸಣ್ಣಾಗಿ ಅವು ಸತ್ತಾಳ್ರಿ, ಅಪ್ಪು ಸತ್ತಾನ್ರಿ. ಓ ಹಾ ಸಾತ್ ಕಾಲಕ್ರಿ ನಾವು ನಮ್ಗೂ ಮಕ್ಳು ಇಲ್ರಿ. ಮಕ್ಳು ಇಲ್ಲಾರ್ಕರಿ ಒಂದಿಟ್ಟು ಆಸರ ಹಾಕನತ್ತೇಳಿ ನಮ್ಮ ಮನೆಯವರು ತಂದು ಇಟ್ಕೊಂಡ್ರಿ ಅವ್ರು. ತಂದು ಇಟ್ಕೊಂಡ್ರೆ ಮತ್ತೆ ಏನಾತಂದ್ರ ರೀ ಅದ ಇದನ್ನಾತ್ರಿ ತಂದು ಇಟ್ಕೊಂಡ ಇಟ್ಟು ದಿನ ದೊಡ್ಡ ಸಣ್ಣಾರ ಆದ್ರಿ 3 ಮಂದಿ ಇದಾರ್ರಿ ಅವ್ರು. ಈಗ ಜಮೀನ್ಗೋಸ್ಕರ ನಿಮ್ ಮೇಲೆ ಹಲ್ಲೆ ಮಾಡಕ್ ಬಂದಿದ್ದಾನ ಅವನು. ನಿಮ್ ಯಜಮಾನ್ರು ಹೆಂಗಿದಾರ್ರಿ? ಒಂದ್ ಈಗ ಆರಾಮ ಐತ್ರಿ ಒಂದ್ ಸ್ವಲ್ಪ ರೀ. ಇನ್ನಾರು ಒಟ್ಟು ಮೇಯನ್ ಗಾಯ ಆರಿಲ್ರಿ. ಮಾತ್ರ ಈಗ ಮನ್ಯಾಂದು ಹೊರಗ ಹಾಕಿ ಇದನ್ ಮಾಡ್ಯಾನ್ರಿ. ಇಲ್ಲಿ ಪೊಲೀಸ್ ಠಾಣಾನು ಏನ್ ಕೇಳಿಲ್ರಿ. ಬಂದೂಕ್ ಯಾರ್ದ್ರಿ? ಬಂದೂಕ್ರಿ ಅವ್ರು ಮಾಯಪ್ಪ ಈರಪ್ಪ ಕುಡ್ಡೇನಿ ಇರದ್ರಿ. ಅವ್ರು ಯಾರು? ಅವ್ರಿ ಅವ್ರ ತಮ್ಮನ ನಮ್ಮ ಹಿರಿಯರ್ರಿ ಅವ್ರ ಚಿಗೋಣ ತಾಮ್ರಿ. ನಿಮ್ ಬಾಮೈದನ್ ಮಗ? ಹ್ಞೂನ್ರಿ. ನಮ್ಮ ಈಗ ಏನಾಗೈತ್ರಿ ಒಟ್ಟು ನಾವ್ ಇರಾಕ ಇಬ್ರ ಇರ್ತೀರಿ ಹೊಲ್ದಾಗ್ರಿ. ಈಗ ಕಂಪ್ಲೇಂಟ್ ಕೊಟ್ರಲ್ಲ, ಏನಾಗಿದೆ ಮಲ್ಲವ್ವ ಅವ್ರೆ? ಒಟ್ಟ ಏನು ತೋದಿಲ್ರಿ ಕಂಪ್ಲೇಂಟ್ ಸರ್ ನಮ್ದ್ರಿ. ನೋಡೋಣ, ಈಗ ನಾವು ಸುದ್ದಿ ಬಿತ್ತರಿಸ್ತಾ ಇದೀವಿ. ನಮ್ಮ ಪ್ರತಿನಿಧಿನೂ ಕೂಡ ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಿದ್ದಾರೆ. ವಿಡಿಯೋ ಕೂಡ ನಾವು ಪ್ಲೇ ಮಾಡ್ತಾ ಇದೀವಿ. ನಿಮ್ಗೆ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಜೋಪಾನ ಮಲ್ಲವ್ವ ಅವರೇ, ನೀವು ಮತ್ತೆ ನಿಮ್ಮ ಯಜಮಾನರು. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.